ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ನಾನು ನಿಮ್ಮ ಕಲ್ಪನಾ ವಸಂತ್. ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಇವತ್ತಿನ ಈ ವ್ಲಾಗ್ನ ನಾನು ಅಲ್ಲಿ ಮಾರ್ನಿಂಗ್ 6 o'clock ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಶುಕ್ರವಾರ ಆಗಿರೋದ್ರಿಂದ 6 o'clock ಒಳಗಡೆನೆ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಶಿವಾಂಶ್ನ ರೆಡಿ ಮಾಡಿಬಿಟ್ಟು ಸ್ಕೂಲ್ಗೆ ಕಳಿಸ್ದೆ. ಮನೆಯಲ್ಲಿ ಎಲ್ಲರದು ಬ್ರೇಕ್ಫಾಸ್ಟ್ ಆಯಿತು. ಕೆಲಸಗಳೆಲ್ಲ ಮುಗ್ದು ಆದಮೇಲೆ ಇವತ್ತು ಮಾರ್ನಿಂಗ್ಗೆ ಆಫ್ಟರ್ನೂನ್ಗೆ ಸಾಂಬಾರೆಲ್ಲ ಮಾಡಿ ಮುಗಿಸ್ದೆ. ಯಾಕಂದರೆ ಇವತ್ತು ಸ್ವಲ್ಪ ಫೇಶಿಯಲ್ ಮಾಡ್ಕೊಳ್ಳೋದಿತ್ತು. ಇವತ್ತು ಫ್ರೆಶ್ ಫ್ರೂಟಿಂದ ಫೇಶಿಯಲ್ನ ಮಾಡ್ಕೊತಾ ಇದ್ದೀನಿ. ನಾಳೆ ಶಿವಾಂಶ್ಗೆ ಆನ್ಯುವಲ್ ಡೇ ಇರೋದ್ರಿಂದ ಈ ವಿಡಿಯೋ ತಮ್ಮೆಲ್ಲರಿಗೂ ಖಂಡಿತ ಯೂಸ್ ಆಗುತ್ತೆ ಫ್ರೆಂಡ್ಸ್. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾಕಂದರೆ 5 ಸ್ಟೆಪ್ಸಲ್ಲಿ ಮನೆಯಲ್ಲೇ ಯಾವ ರೀತಿ ನೀಟಾಗಿ ಫೇಶಿಯಲ್ ಮಸಾಜ್ ಕೊಟ್ಕೊಂಡು ಫೇಶಿಯಲ್ನ ಮಾಡ್ಕೋಬಹುದು ಎಂಬುದನ್ನು ಡೀಟೇಲ್ ಆಗಿ ತೋರಿಸ್ಕೊಟ್ಟಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಕಮ್ ಫ್ರೆಂಡ್ಸ್, ಲೇಟ್ ಮಾಡಿದಿರಾ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಒಂದು ಫ್ರೆಶ್ ಆಪಲ್ ತಗೊಂಡು ಅದರಲ್ಲಿ ಅರ್ಧ ಭಾಗವನ್ನು ಕಟ್ ಮಾಡಿಕೊಂಡು ಈ ರೀತಿ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ನಂತರ ಸ್ವಲ್ಪ ರಾ ಮಿಲ್ಕನ್ನು ಆ್ಯಡ್ ಮಾಡಿಕೊಂಡು ಫೈನ್ ಪೇಸ್ಟ್ ಆಗಿ ಗ್ರೈಂಡ್ ಮಾಡ್ಕೊಳ್ಳಿ. ನಾವು ಆಪಲ್ ಜ್ಯೂಸ್ನ ಪ್ರಿಪೇರ್ ಮಾಡ್ತೀವಲ್ಲ ಫ್ರೆಂಡ್ಸ್, ಆ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಗ್ರೈಂಡ್ ಮಾಡ್ಕೋಬೇಕು. ಇನ್ನು ಸ್ವಲ್ಪ ಗಟ್ಟಿಯಾಗಿ ಗ್ರೈಂಡ್ ಮಾಡಿಕೊಂಡ್ರು ನಡೆಯುತ್ತೆ. ಫೇಶಿಯಲಲ್ಲಿ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಮ್ಮ ಫೇಸ್ನ ಕ್ಲೆನ್ಸ್ ಮಾಡೋದು. ನಮ್ಮ ಫೇಸ್ನ ಕ್ಲೆನ್ಸ್ ಮಾಡೋಕ್ಕೆ ಇಲ್ಲಿ ನಾನು ರಾ ಮಿಲ್ಕನ್ನು ಉಪಯೋಗಿಸ್ತಾ ಇದ್ದೀನಿ. ಸ್ವಲ್ಪ ರಾ ಮಿಲ್ಕನ್ನು ತಗೊಂಡು ಪಕ್ಕಕ್ಕೆ ಇಟ್ಕೊಂಡ್ಬಿಡಿ. ನಂತರ ಸೆಕೆಂಡ್ ಸ್ಟೆಪ್ ಬಂದು ಸ್ಕ್ರಬ್. ಇಲ್ಲಿ ಸ್ಕ್ರಬ್ಬನ್ನು ಪ್ರಿಪೇರ್ ಮಾಡಲು ನಾನು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಸೇರಿಸಿದ್ದೀನಿ. ಈ ಅಕ್ಕಿ ಹಿಟ್ಟಿಗೆ ಸ್ವಲ್ಪ ಆ್ಯಪಲ್ ಜ್ಯೂಸನ್ನು ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಎಲ್ಲೂ ಸ್ವಲ್ಪನೂ ಉಂಡೆಗಳಿಲ್ದಿರ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಸ್ಕ್ರಬ್ ಆರಾಮಾಗಿ ಮನೆಯಲ್ಲೇ ರೆಡಿ ಆಯಿತು. ಈ ಸ್ಕ್ರಬ್ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾವು ಫೇಶಿಯಲ್ ಕಿಟ್ಟಲ್ಲಿ ಬಂದಿರುತ್ತಲ್ಲ ಅದೇ ಸ್ಕ್ರಬ್ ಥರನೇ ನೀಟಾಗಿ ಸ್ಮೆಲ್ ಸಹ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂದ್ಸಲ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ಥರ್ಡ್ ಸ್ಟೆಪ್ ಬಂದುಬಿಟ್ಟು ಜೆಲ್ಲೆಲ್ಲ ನಾವು ಫೇಸ್ಗೆ ಉಪಯೋಗಿಸೋದು. ಈ ಜೆಲ್ಲನ್ನು ಪ್ರಿಪೇರ್ ಮಾಡಲು ಸ್ವಲ್ಪ ಅಲೋವೆರಾ ಜೆಲ್ಲನ್ನು ಒಂದು ಚಿಕ್ಕ ಬೌಲ್ಗೆ ಸೇರಿಸ್ಬಿಟ್ಟು ನಂತರ ಆ್ಯಪಲ್ ಜ್ಯೂಸನ್ನು ಹಾಕ್ಕೊಂಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ನೋಡಿ, ಜೆಲ್ ಥರನೇ ಇರುತ್ತೆ. ನಮಗೆ ಫೇಶಿಯಲ್ ಕಿಟ್ಟಲ್ಲಿ ಬಂದಿರುವಂತಹ ಜೆಲ್ ಥರನೇ ಇರುತ್ತೆ. ಪ್ಲಸ್ ಸ್ಮೆಲ್ ಸಹ ತುಂಬ ಚೆನ್ನಾಗಿರುತ್ತೆ. ಥರ್ಡ್ ಸ್ಟೆಪ್ ಬಂದುಬಿಟ್ಟು ಕ್ರೀಮ್. ಈ ಕ್ರೀಮ್ನ ಪ್ರಿಪೇರ್ ಮಾಡಲು ಸ್ವಲ್ಪ ಹಾಲಿನ ಕೆನೆಯನ್ನು ಸೇರಿಸ್ಬಿಟ್ಟು ಆದರೆ ಸ್ವಲ್ಪ ಆ್ಯಪಲ್ ಜ್ಯೂಸನ್ನು ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ರೆ ನಮಗೆ ಕ್ರೀಮ್ ಸಹ ರೆಡಿ ಆಗೋಯ್ತು. ಈ ಕ್ರೀಮ್ ಸಹ ಅಷ್ಟೇ ಫ್ರೆಂಡ್ಸ್, ಫೇಶಿಯಲ್ ಕಿಟ್ಟಲ್ಲಿ ಯಾವ ರೀತಿ ಕ್ರೀಮ್ ಇರುತ್ತೋ ಕ್ರೀಮಿಯಾಗಿ ಅದೇ ರೀತಿ ಇರುತ್ತೆ. ನಮಗೆ ಫೇಸ್ಗೆ ಹಚ್ಚೋವಾಗ ನೀವೇ ಅಬ್ಸರ್ವ್ ಮಾಡ್ಬೋದು ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗುತ್ತಂದರೆ ಫೇಸ್ ಸಹ ಅಷ್ಟೇ ಸಾಫ್ಟ್ ಆಗುತ್ತೆ. ಈಗ ಫೈನಲ್ ಸ್ಟೆಪ್ ಬಂದುಬಿಟ್ಟು ಫೇಸ್ ಪ್ಯಾಕ್. ಫೇಸ್ ಪ್ಯಾಕ್ಗೆ ನಾವು ಸ್ವಲ್ಪ ಟರ್ಮಿಕ್ ಪೌಡರ್ ಮತ್ತು ಸ್ವಲ್ಪ ಗ್ಲಿಸರಿನ್ ಮತ್ತು ಸ್ವಲ್ಪ ಆ್ಯಪಲ್ ಜ್ಯೂಸನ್ನು ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ರೆ ಪ್ಯಾಕ್ ಸಹ ರೆಡಿ ಆಗೋಯಿತು. ಇಷ್ಟೇ ನೋಡಿ ಫ್ರೆಂಡ್ಸ್, ಫ್ರೆಶ್ ಫ್ರೂಟಿಂದ ನಮ್ಮ ಫೇಶಿಯಲ್ ಕಿಟ್ಟಲ್ಲಿರುವಂತಹ 6 ಸ್ಟೆಪ್ಸ್ ಸಹ ಎಷ್ಟು ನೀಟಾಗಿ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡ್ಬೋದು. ಈ ಎಲ್ಲವನ್ನು ಉಪಯೋಗಿಸ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ನಾವು ಯಾವ ರೀತಿ ಮನೆಯಲ್ಲೇ ಫೇಶಿಯಲ್ ಮಾಡ್ಕೋಬೇಕು ಎಂಬುದನ್ನು ತೋರಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್. ನಾವು ಫೇಶಿಯಲ್ ಮಾಡ್ಕೋಬೇಕಾದ್ರೆ ನಮ್ಮ ಬಟ್ಟೆ ಮೇಲೆ ಜಾಸ್ತಿ ಫೇಶಿಯಲ್ ಕ್ರೀಮ್ಸು ಅದು ಇದು ಬೀಳಬಾರ್ದು ಅಂತ ಒಂದು ಕ್ಲಾತನ್ನು ಈ ರೀತಿ ಹಾಕ್ಕೊಂಬಿಡಿ. ಅರಿಶಿನ ಎಲ್ಲ ಬಟ್ಟೆ ಮೇಲೆ ಬಿಟ್ಟರೆ ಅಷ್ಟು ಬೇಗ ಬಿಡಲ್ಲ. ಸೊ ನಾವು ಈ ರೀತಿ ಒಂದು ಕ್ಲಾತನ್ನು ಹಾಕ್ಕೊಂಬಿಟ್ರೆ ಆರಾಮಾಗಿರುತ್ತೆ. ನಂತರ ಕೂದಲಲ್ಲಿ ನಮ್ಮ ಫೇಶಿಯಲ್ ಕ್ರೀಮ್ಸ್ ಎಲ್ಲ ಸೇರಬಾರ್ದು ಅಂತ ಈ ರೀತಿ ಕೂದಲಿಗೆ ಸಹ ಒಂದು ಬ್ಯಾಂಡ್ ಹಾಕ್ಕೊಂಬಿಡಿ. ಈಗ ಫಸ್ಟ್ ನಾವು ಕ್ಲೀನ್ ವಾಟರ್ ಅಂದರೆ ಡ್ರಿಂಕಿಂಗ್ ವಾಟರಲ್ಲಿ ಫೇಸ್ನ ಈ ರೀತಿ ನೀಟಾಗಿ ವೈಪ್ ಮಾಡ್ಕೊಂಬಿಡಿ. ಈ ರೀತಿ ನಾವು ವೈಪ್ ಮಾಡೋದ್ರಿಂದ ನಮ್ಮ ಫೇಸ್ ಮೇಲೆ ಇರುವಂತಹ ಡಸ್ಟ್ ಎಲ್ಲ ಆರಾಮಾಗಿ ಈ ಕ್ಲಾತ್ಗೆ ಬಂದ್ಬಿಡುತ್ತೆ. ನಂತರ ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ನಾವು ಫೇಸ್ನ ಕ್ಲೆನ್ಸ್ ಮಾಡಬೇಕಾಗುತ್ತೆ. ಯಾವುದೇ ಫೇಶಿಯಲ್ ಮಾಡಬೇಕಾದ್ರೂ ನಾವು ಫಸ್ಟ್ ಫೇಸ್ನ ಕ್ಲೆನ್ಸ್ ಮಾಡ್ಕೋಬೇಕು. ಇಲ್ಲಿ ನಾವು ನ್ಯಾಚುರಲ್ ಆಗಿ ಮನೆಯಲ್ಲೇ ಇರುವಂತಹ ವಸ್ತುಗಳಿಂದ ಫೇಶಿಯಲ್ನ ಮಾಡ್ತಾ ಇರೋದ್ರಿಂದ ನಾನು ಇಲ್ಲಿ ಕಾಯಿಸ್ತಾ ಇರುವಂತಹ ರಾ ಮಿಲ್ಕನ್ನು ಉಪಯೋಗಿಸ್ಕೊಂಡು ಫೇಸ್ಗೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿ ಈ ರೀತಿ ಸ್ವಲ್ಪ ಮಸಾಜ್ ತಗೊತಾ ಇದ್ದೀನಿ. ಲೈಟಾಗಿ ನಮ್ಮ ಫೇಸ್ಗೆ ನೀಟಾಗಿ ಕ್ಲೆನ್ಸ್ ಆಗೋಗುತ್ತೆ. ಫೇಶಿಯಲಲ್ಲಿ ಫೇಸ್ನ ಕ್ಲೆನ್ಸ್ ಮಾಡೋ ಉದ್ದೇಶ ಒಂದೇ, ನಮ್ಮ ಫೇಸ್ನ ಬಿಫೋರ್ ಫೇಶಿಯಲ್ ಸ್ವಲ್ಪ ನೀಟಾಗಿ ಇಟ್ಕೋಬೇಕು ಅಂತ. ಜಾಸ್ತಿ ಮಸಾಜ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಈಗ ಥರ್ಡ್ ಸ್ಟೆಪ್ ಬಂದು ಸ್ಕ್ರಬ್. ಈ ಸ್ಕ್ರಬ್ನ ಅಪ್ಲೈ ಮಾಡುವಾಗ ನಾನು ಸ್ಟೀಮ್ನ ಖಂಡಿತ ಯೂಸ್ ಮಾಡ್ತೀನಿ ಫ್ರೆಂಡ್ಸ್. ಯಾಕಂದರೆ ಫೇಸ್ ತುಂಬ ಗ್ಲೋ ಬರುತ್ತೆ. ಸ್ಟೀಮ್ ಕೊಟ್ಕೊಂಡು ನಾವು ಸ್ಕ್ರಬ್ನ ಮಸಾಜ್ ಮಾಡಿದ್ರೆ ಫೇಸಲ್ಲಿ ಬ್ಲ್ಯಾಕ್ ಹೆಡ್ಸ್ ಆ್ಯಂಡ್ ವೈಟ್ ಹೆಡ್ಸ್ ರಿಮೂವ್ ಆಗುತ್ತೆ. ಪ್ಲಸ್ ನಮ್ಮ ಸ್ಕಿನ್ ಸಹ ತುಂಬ ಗ್ಲೋ ಬರುತ್ತೆ. ಸ್ಕ್ರಬ್ನೆಲ್ಲ ಈ ರೀತಿ ನೀಟಾಗಿ ಫೇಸ್ಗೆ ಸ್ಪ್ರೆಡ್ ಮಾಡಿಬಿಟ್ಟು ಲೈಟಾಗಿ ಮಸಾಜ್ ಮಾಡ್ಕೊಳ್ಳಿ.
ಲೈಟಾಗಿ ಮಸಾಜ್ ಮಾಡಿ ಅಂತ ಹ್ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಸ್ವಲ್ಪ ರ್ಯಾಷಸ್ ಅಥವಾ ಪಿಂಪಲ್ಸ್ ಇರೋರು ಸ್ಕ್ರಬ್ಬಲ್ಲಿ ಜಾಸ್ತಿ ಉಜ್ಜೋದ್ರಿಂದ ಪಿಂಪಲ್ಸ್ ಜಾಸ್ತಿ ಆಗುತ್ತೆ. ಸೊ ನೀವು ಸ್ಕ್ರಬ್ ಅಪ್ಲೈ ಮಾಡಿ ಜಾಸ್ತಿ ಮಸಾಜ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಫೇಸ್ ಸ್ಟೀಮ್ನ ಎಷ್ಟು ತಡೆಯುತ್ತೋ ಅಂದರೆ ಹೀಟ್ ಎಷ್ಟು ತಡೆಯುತ್ತೋ ಅಲ್ಲಿವರೆಗೂ ಸ್ಟೀಮ್ ಮಾಡ್ಕೊಳ್ಳಿ. ನಾವು ಎಷ್ಟು ಜಾಸ್ತಿ ಫೇಸ್ಗೆ ಸ್ಟೀಮ್ನ ಇಡ್ತೀವೋ ಅಷ್ಟು ಗ್ಲೋ ಬರುತ್ತೆ ಫೇಸ್. ನಂತರ ಸ್ಟೀಮ್ ಇಟ್ಕೊಂಡೆ ಲೈಟಾಗಿ ಮಸಾಜ್ ಕೊಟ್ಕೊತ ಬನ್ನಿ. ಇಲ್ಲಿ ನಾನು ಸ್ವಲ್ಪ ವಿಡಿಯೋ ಬೇಗ ಆಗಲಿ ಅಂತ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ, ಬಟ್ ನೀವು ನಿಧಾನವಾಗಿ ಮಸಾಜ್ ಮಾಡ್ಕೋಬೇಕು. ನಿಮ್ಮ ಹತ್ರ ಈ ಥರ ಸ್ಟೀಮರ್ ಇಲ್ಲ ಅಂದರೆ ಸ್ಟವ್ ಮೇಲೆ ಸ್ವಲ್ಪ ನೀರು ಇಟ್ಬಿಟ್ಟು ಚೆನ್ನಾಗಿ ಕುದಿಯುತ್ತಲ್ಲ, ಅದರಲ್ಲಿ ಬರುವಂತಹ ಹೊಗೆಯಲ್ಲಿ ಬೇಕಾದರೂ ನಾವು ಫೇಸ್ಗೆ ಸ್ಟೀಮ್ ಕೊಟ್ಕೋಬೋದು. ಫೇಶಿಯಲಲ್ಲಿ ಒಂದು ಸ್ಟೆಪ್ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗಬೇಕು ಅಂದರೆ ಫೇಸ್ನ ನೀಟಾಗಿ ನೀರಲ್ಲಿ ಈ ರೀತಿ ವೈಪ್ ಮಾಡಿಕೊಂಡು ಕ್ಲೀನ್ ಮಾಡಿಬಿಟ್ಟೆ ನೆಕ್ಸ್ಟ್ ಸ್ಟೆಪ್ ಮಾಡ್ಕೋಬೇಕು. ಆಗಲೇ ನಮಗೆ ಪಿಂಪಲ್ಸ್ ಬರೋದು ಕಡಿಮೆ ಆಗುತ್ತೆ. ಸ್ಕ್ರಬ್ ಎಲ್ಲ ನೀಟಾಗಿ ವೈಪ್ ಮಾಡಿದ್ಮೇಲೆ ಈಗ ಫೋರ್ತ್ ಸ್ಟೆಪ್ ಬಂದುಬಿಟ್ಟು ಜೆಲ್ ಸಹ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಆಪಲ್ ಫ್ಲೇವರಲ್ಲಿ ನಿಜವಾಗ್ಲೂ ಹೇಳ್ತೀನಿ, ತುಂಬ ಕೂಲಾಗಿದೆ. ಪ್ಲಸ್ ಅಲೋವೆರಾ ಜೆಲ್ ಮತ್ತು ಆ್ಯಪಲ್ ಜ್ಯೂಸನ್ನು ಮಿಕ್ಸ್ ಮಾಡಿರೋದ್ರಿಂದ ತುಂಬ ಸಾಫ್ಟಾಗಿದೆ. ಜೆಲ್ ನಮಗೆ ಫೇಶಿಯಲ್ ಕಿಟ್ಟಲ್ಲಿ ಯಾವ ರೀತಿ ಬಂದಿರುತ್ತೋ ಅದೇ ಥರ ಇದೆ. ನಮ್ಮ ಫೇಸ್ಗೆ ಚೆನ್ನಾಗಿ ಗ್ಲೋ ಬರಬೇಕು ಅಂದರೆ ಈ ಜೆಲ್ ಸಹ ನೀಟಾಗಿ ನಾವು ಜಾಸ್ತಿ ಹೊತ್ತು ಅಂದರೆ ಒಂದು 3-4 ನಿಮಿಷ ಮಸಾಜ್ ಮಾಡಬೇಕು ಫೇಸ್ಗೆ. ಫೇಶಿಯಲಲ್ಲಿ ಚೆನ್ನಾಗಿ ಗ್ಲೋ ಬರಬೇಕು ಅಂದರೆ ಈ ಜೆಲ್ ಸ್ಟೆಪ್ ಮತ್ತು ಕ್ರೀಮ್ ಸ್ಟೆಪ್ಪಲ್ಲಿ ಮಸಾಜ್ನ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ ತಗೋಬೇಕು. ಆಗಲೇ ನಮಗೆ ಫೇಸ್ ನೀಟಾಗಿ ಗ್ಲೋ ಬರುತ್ತೆ. ಇದನ್ನೆಲ್ಲ ಮಾಡೋಕ್ಕೆ ಸ್ವಲ್ಪ ಪೇಷನ್ಸ್ ಇರಬೇಕು ಅಷ್ಟೇ. ಬಿಟ್ಟರೆ ನಾವು ಯಾವುದೇ ತರಹದ ಕೆಮಿಕಲ್ ಯುಕ್ತ ವಸ್ತುಗಳನ್ನು ನಮ್ಮ ಫೇಸ್ಗೆ ಬಳಸಬೇಕಾದ ಅವಶ್ಯಕತೆ ಇರೋದೇ ಇಲ್ಲ ಫ್ರೆಂಡ್ಸ್. ಎಲ್ಲ ವಸ್ತುಗಳು ನಮಗೆ ಮನೆಯಲ್ಲೇ ಸಿಗುತ್ತೆ. ಆರಾಮಾಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ಮನೆಯಲ್ಲೇ ಮಾಡ್ಕೋಬೋದು. ಆಚೆ ಕಡೆ ನಾವು ಪಾರ್ಲರಲ್ಲಿ ಇಲ್ಲ ಸಲೂನಲ್ಲಿ ಮಾಡಿಸೋವಂತಹ ಗ್ಲೋಗಿಂತನೂ ಚೆನ್ನಾಗಿ ಗ್ಲೋ ಬರುತ್ತೆ. ಫೇಸಲ್ಲಿ ಗ್ಲೋ ಸಹ ಜಾಸ್ತಿ ದಿನ ಇರುತ್ತೆ. ಪಾರ್ಲರ್ ಇಲ್ಲ ಸಲೂನಲ್ಲಿ ಮಾಡಿಸಿದ್ರೆ 3-4 ಡೇಸ್ ಇದ್ದರೆ ಆ ಗ್ಲೋನೆಸ್ ಅನ್ನೋದು ಹೆಚ್ಚು. ನಾವು ಫೇಸ್ ವಾಶ್ ಮಾಡ್ತಾ ಆ ಗ್ಲೋನೆಸ್ ಅನ್ನೋದು ಹೊರಟೋಗುತ್ತೆ. ಬಟ್ ಈ ರೀತಿ ನಾವು ಮನೆಯಲ್ಲೇ ಮಾಡೋ ಫೇಶಿಯಲಿಂದ ನಾವು ಫೇಸ್ ವಾಶ್ನ ಮಾಡಿದಷ್ಟು ಆ ಗ್ಲೋ ಹೆಚ್ಚುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಪ್ಲಸ್ ಯಾವುದೇ ಏಜ್ ಅವ್ರು ಮಾಡಿಕೊಂಡ್ರೂ ಸಹ ಪಿಂಪಲ್ಸ್, ರ್ಯಾಷಸ್ ಈ ರೀತಿ ಉರಿ ಅನ್ನೋದು ಬರೋದೇ ಇಲ್ಲ. ಈಗ ಜೆಲ್ ಸಹ ನೀಟಾಗಿ ರಿಮೂವ್ ಮಾಡಿಬಿಡಿ. ನೆಕ್ಸ್ಟ್ ಸ್ಟೆಪ್ ನಾವು ಕ್ರೀಮ್ನ ಹಚ್ಕೊಂಡು ಮಸಾಜ್ ಮಾಡ್ಕೋಬೇಕಾಗತ್ತೆ. ನೀವೇ ಅಬ್ಸರ್ವ್ ಮಾಡ್ಬೋದು ಫ್ರೆಂಡ್ಸ್, ಸ್ಟೆಪ್ ಬೈ ಸ್ಟೆಪ್ ನಾವು ಫೇಶಿಯಲ್ ಮಾಡುವಾಗ ಒಂದು ಸ್ಟೆಪ್ಪಿಂದ ಇನ್ನೊಂದು ಸ್ಟೆಪ್ಗೆ ಫೇಸಲ್ಲಿ ಚೇಂಜಸ್ನ. ಈಗ ಸ್ಟೆಪ್ 5 ಬಂದುಬಿಟ್ಟು ಕ್ರೀಮ್ ಸಹ ತುಂಬ ಸ್ಯಾಟಿಸ್ಫೈಯಿಂಗ್ ಆಗಿದೆ. ಆ್ಯಪಲ್ ಫ್ಲೇವರಲ್ಲಿ ನಾವು ಆಚೆ ಕಡೆಯಿಂದ ಫೇಶಿಯಲ್ ಕಿಟ್ನ ತಂದರೆ ಯಾವ ರೀತಿ ಕ್ರೀಮ್ ಫೇಸ್ ಮೇಲೆ ಬ್ಲೆಂಡ್ ಆಗುತ್ತೋ ಅದೇ ರೀತಿ ಬ್ಲೆಂಡ್ ಆಗ್ತಾಯಿದೆ. ಪ್ಲಸ್ ನಮಗೆ ಎಷ್ಟು ಸ್ಯಾಟಿಸ್ಫೈಯಿಂಗ್ ಆಗಿ ಅನಿಸುತ್ತಂದರೆ ಈ ರೀತಿ ಮನೆಯಲ್ಲೇ ಪ್ರಿಪೇರ್ ಮಾಡೋದ್ರಿಂದ ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್, ತಪ್ಪದೆ ಆ ಸ್ಯಾಟಿಸ್ಫ್ಯಾಕ್ಷನ್ ನಿಮಗೆ ಗೊತ್ತಾಗುತ್ತೆ. ಈ ಕ್ರೀಮ್ ಸ್ಟೆಪ್ಪಲ್ಲಿ ನಾವು ಸ್ವಲ್ಪ ಜಾಸ್ತಿ ಮಸಾಜ್ ಕೊಡಬೇಕು ಫೇಸ್ಗೆ. ಯಾಕಂದರೆ ಈ ಕ್ರೀಮ್ನ ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ ಸಾಫ್ಟ್ ಆಗುತ್ತೆ, ಈವಿಲ್ ಟೋನ್ ಬರುತ್ತೆ. ಪ್ಲಸ್ ಜಾಸ್ತಿ ಬೆಳ್ಳಗೆ ಕಾಣಿಸುತ್ತೆ. ಈ ಕ್ರೀಮ್ನ ನಾವು ಎಷ್ಟು ಅಪ್ಲೈ ಮಾಡಿ ಎಷ್ಟು ಮಸಾಜ್ ಕೊಟ್ಕೊಂಡ್ರೆ ಅಷ್ಟು ಚೆನ್ನಾಗಿರುತ್ತೆ. ಪ್ಲಸ್ ನಮ್ಮ ಫೇಸ್ ಸಹ ತುಂಬ ರಿಲ್ಯಾಕ್ಸಿಂಗ್ ಆಗಿ ಫೀಲ್ ಆಗುತ್ತೆ. ತಪ್ಪದೆ ಟ್ರೈ ಮಾಡಬೇಕಾದಂತಹ ಫೇಶಿಯಲ್ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್, ಅಷ್ಟು ಸ್ಯಾಟಿಸ್ಫೈಯಿಂಗ್ ಆಗಿರುತ್ತೆ. ಫಂಕ್ಷನ್, ಮದುವೆ ಇರ್ಬೋದು, ಇಲ್ಲ ಪೂಜೆ, ನೇಮಿಂಗ್ ಸೆರೆಮನೀಸ್, ಈ ಥರ ದೊಡ್ಡ ಫಂಕ್ಷನ್ ಇರ್ಬೋದು, ಇಲ್ಲ ಚಿಕ್ಕ ಫಂಕ್ಷನ್ ಇರ್ಬೋದು, ಈ ರೀತಿ ಮನೆಯಲ್ಲೇ ಟ್ರೈ ಮಾಡಿ ಫೇಶಿಯಲ್ಸ್ನ. ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಕೇಳ್ತಾರೆ ಸಹ, ಏನು ನೀವು ಯಾವ ಪಾರ್ಲರ್ಗೆ ಹೋಗಿದ್ರಿ ಇಷ್ಟು ಗ್ಲೋ ಬಂದಿದೆ ಅಂತ. ನಿಜ. ಈಗ ಕ್ರೀಮಿಂದ ಮಸಾಜ್ ಮಾಡಿ ಆಯಿತು. ಕ್ರೀಮ್ನೆಲ್ಲ ನೀಟಾಗಿ ವೈಪ್ ಮಾಡಿಬಿಡಿ. ಈಗ ಫೈನಲ್ ಸ್ಟೆಪ್ ಬಂದುಬಿಟ್ಟು ಫೇಸ್ ಪ್ಯಾಕ್. ಇಲ್ಲಿ ಪ್ಯಾಕ್ನ ನಾನು ಅರಿಶಿನ ಮತ್ತು ಗ್ಲಿಸರಿನ್ ಹಾಕಿ ಪ್ರಿಪೇರ್ ಮಾಡಿರೋದ್ರಿಂದ ನಿಮ್ಮ ಫೇಸ್ ಮೇಲೆ ಏನಾದರೂ ಲೈಟಾಗಿ ಪಿಂಪಲ್ಸ್ ಇದ್ದರೂ ಸಂಪೂರ್ಣವಾಗಿ ಪಿಂಪಲ್ಸ್ ಹೋಗುತ್ತೆ. ಆಚೆ ಕಡೆ ಓಡಾಡಿ ಅಲ್ಪ ಸ್ವಲ್ಪ ಟ್ಯಾನ್ ಇದ್ರೂ ಸಹ ಸನ್ ಟ್ಯಾನ್ ಸಹ ಸಂಪೂರ್ಣವಾಗಿ ರಿಮೂವ್ ಆಗುತ್ತೆ. ನಿಮಗೆ ವಿಡಿಯೋ ಬೋರ್ ಆಗಬಾರ್ದು ಅಂತ ಎಲ್ಲ ಸ್ಟೆಪ್ಸ್ನು ನಾನು ಸ್ವಲ್ಪ ಫಾಸ್ಟಾಗಿ ಮಾಡಿ ತೋರಿಸಿದ್ದೀನಿ. ಈ ಫೇಶಿಯಲ್ನ ನಾವು ನೀಟಾಗಿ ಮನೆಯಲ್ಲಿ ಮಾಡ್ಕೋಬೇಕು ಅಂದರೆ 1 ಅವರ್ ಸ್ಪೆಂಡ್ ಮಾಡಲೇಬೇಕಾಗುತ್ತೆ. ಕ್ರೀಮ್ಸ್ನೆಲ್ಲ ಪ್ರಿಪೇರ್ ಮಾಡೋಕ್ಕೆ ಒಂದು 15 ಮಿನಿಟ್ಸ್ ಬೇಕಾದರೆ ಒಂದು 45 ಮಿನಿಟ್ಸ್ ಬಂದು ನಮ್ಮ ಫೇಸ್ಗೆ ಕ್ರೀಮ್ಸ್ನೆಲ್ಲ ಹಚ್ಚಿ ಮಸಾಜ್ ಮಾಡೋಕ್ಕೆ ಬೇಕೇ ಬೇಕು. ಯಾವುದೇ ಫೇಶಿಯಲ್ ಆಗಿರ್ಬೋದು, ನಾವು ಒಂದು 45 ಮಿನಿಟ್ಸ್ ಮಾಡಿಕೊಂಡ್ರೇ ಅದರ ರಿಸಲ್ಟ್ ಚೆನ್ನಾಗಿರುತ್ತೆ.
ಪ್ಯಾಕ್ನೆಲ್ಲ ನೀಟಾಗಿ ಅಪ್ಲೈ ಮಾಡಿಬಿಟ್ಟು ಒಂದು ಕಾಟನ್ ಬಾಲಲ್ಲಿ ಈ ರೀತಿ ನೀಟಾಗಿ ಕೈಯಲ್ಲಿ ಆಮೇಲೆ ಸ್ಪ್ರೆಡ್ ಮಾಡ್ಕೊಳ್ಳಿ. ಒಂದು 10 ನಿಮಿಷ ಬಿಟ್ಟು ಎಲ್ಲ ನೀಟಾಗಿ ಡ್ರೈ ಆದಮೇಲೆ ನೀಟಾಗಿ ಕೋಲ್ಡ್ ವಾಟರಲ್ಲಿ ರಿಮೂವ್ ಮಾಡಿಬಿಡಿ. ರಿಮೂವ್ ಮಾಡೋಕ್ಕೆ ಕೋಲ್ಡ್ ವಾಟರ್ ಆದರೂ ಬಳಸ್ಬೋದು, ಇಲ್ಲ ಉಗುರು ಬೆಚ್ಚಗೆ ಇರುವಂತಹ ವಾಟರ್ ಬೇಕಾದರೂ ಬಳಸ್ಬೋದು. ಸ್ವಲ್ಪ ಆಯಿಲ್ ಸ್ಕಿನ್ ಇರೋರಾದರೆ ಸ್ವಲ್ಪ ಉಗುರು ಬೆಚ್ಚಗೆ ಇರುವಂತಹ ವಾಟರ್ನ ಬಳಸಿ, ಇಲ್ಲ ಡ್ರೈ ಸ್ಕಿನ್ ನಮಗೆ ಪರವಾಗಿಲ್ಲ ಅನ್ನೋರು ಕೋಲ್ಡ್ ವಾಟರ್ನ ಉಪಯೋಗಿಸ್ಕೊಂಡು ನೀಟಾಗಿ ರಿಮೂವ್ ಮಾಡಿಬಿಡಿ. ಈಗ ಫೇಸ್ಗೆ ಸ್ವಲ್ಪ ಸ್ಟೀಮ್ ಕೊಟ್ಟು ನಾವು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ನಿಮ್ಮ ಫೇಸಲ್ಲಿ ಏನಾದರೂ ಜಾಸ್ತಿ ಇದ್ದರೆ ಇದರಿಂದ ರಿಮೂವ್ ಮಾಡ್ಬೋದು. ನನ್ನ ಫೇಸಲ್ಲಿ ಬ್ಲ್ಯಾಕ್ ಹೆಡ್ಸ್ ಅಥವಾ ವೈಟ್ ಹೆಡ್ಸ್ ಇರೋದೇ ಇಲ್ಲ ಫ್ರೆಂಡ್ಸ್, ಯಾಕಂದರೆ ನಾನು ಹೋಮ್ ರೆಮಿಡೀಸ್ನ ನನ್ನ ಫೇಸ್ಗೆ ಆವಾಗವಾಗ ಅಪ್ಲೈ ಮಾಡ್ತಾನೆ ಇರ್ತೀನಿ. ನನಗೆ ಸ್ವಲ್ಪನೂ ಬರೋದೂ ಇಲ್ಲ. ಬ್ಲ್ಯಾಕ್ ಹೆಡ್ಸ್ ಆ್ಯಂಡ್ ವೈಟ್ ಹೆಡ್ಸ್ ಜಾಸ್ತಿ ಇರೋರಿಗೆ ಇದು ಉಪಯೋಗ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಈ ರೀತಿ ನಾವು ಕಂಟಿನ್ಯೂಸ್ ಆಗಿ ರಿಮೂವ್ ಮಾಡೋದ್ರಿಂದ ನಮ್ಮ ಫೇಸಲ್ಲಿ ಬ್ಲ್ಯಾಕ್ ಹೆಡ್ಸ್ ಆ್ಯಂಡ್ ವೈಟ್ ಹೆಡ್ಸ್ ಸಂಪೂರ್ಣವಾಗಿ ಬಾರದಂತೆ ನಾವು ನೋಡ್ಕೋಬೋದು. ಈ ಫೇಶಿಯಲ್ ಎಲ್ಲ ಮುಗಿದಾದ್ಮೇಲೆ ನಿಮಗೆ ಯಾವುದೇ ಫೇಶಿಯಲ್ ಮಾಡಿದ್ರೂ ರ್ಯಾಷಸ್ ಬರುತ್ತೆ, ಇಲ್ಲ ಪಿಂಪಲ್ಸ್ ಬರುತ್ತೆ, ಉರಿ ಆಗುತ್ತೆ ಅನ್ನೋರು ಸ್ವಲ್ಪ ಕೊಬ್ಬರಿ ಎಣ್ಣೆನ ತಗೊಂಡು ನೀಟಾಗಿ ಅಪ್ಲೈ ಮಾಡ್ಕೊಂಬಿಡಿ. ಫೇಶಿಯಲ್ ಮಾಡಿದ ಒಂದು ದಿನ ಯಾವುದೇ ಫೇಶಿಯಲ್ ಅಥವಾ ಕ್ರೀಮ್ನ ಬಳಸಬೇಡಿ ನಿಮ್ಮ ಫೇಸ್ಗೆ, ಆಗಲೇ ನಮಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮ ಫೇಸ್ ತುಂಬ ಗ್ಲೋ ಬರುತ್ತೆ. ಇಷ್ಟೇ ಫ್ರೆಂಡ್ಸ್, ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಫ್ರೆಶ್ ಫ್ರೂಟಿಂದ ಮನೆಯಲ್ಲೇ ಫೇಶಿಯಲ್ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಮಾಡ್ಕೋಬೋದು ಅಂತ. ಮನೆಯಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ, ಖಂಡಿತ ರಿಸಲ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಈ ಫೇಶಿಯಲ್ನ ನಾವು ಆಚೆ ಕಡೆ ಮಾಡಿಸ್ಬೇಕು ಅಂದರೆ ಮಿನಿಮಮ್ 2000 ಆದರೂ ಪೇ ಮಾಡಲೇಬೇಕು. ಆಚೆ ಕಡೆ ನಾವು ಅಷ್ಟು ಮನಿನ ಸ್ಪೆಂಡ್ ಮಾಡೋ ಬದಲು ಆ ಮನಿನ ಸೇವಿಂಗ್ಸ್ ಮಾಡಿ ಈ ರೀತಿ ಮನೆಯಲ್ಲೇ 1 ಅವರ್ ನಾವು ಸ್ಪೆಂಡ್ ಮಾಡಿದ್ರೆ ಸಾಕು, ಆರಾಮಾಗಿ ಪಾರ್ಲರ್ನಂತಹ ಗ್ಲೋ ಅನ್ನು ನಾವು ಮನೆಯಲ್ಲೇ ತರಿಸ್ಕೋಬಹುದು. ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ ಆಗಿದೆ ಅನ್ಕೊಂತೀನಿ. ಯೂಸ್ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ನಮ್ಮ ವಿಡಿಯೋಸ್ನ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮತ್ತೊಂದೇ ಬ್ಯೂಟಿಫುಲ್ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಆಲ್ವೇಸ್ ಕೀಪ್ ಸ್ಮೈಲಿಂಗ್, ಸ್ಟೇ ಹೆಲ್ದಿ ಆ್ಯಂಡ್ ಸ್ಟೇ ಹ್ಯಾಪಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.